ಕಾಂಗ್ರೆಸ್ ಅವರ ದ್ವಂದ್ವ ನಿಲುವನ್ನ ಸ್ಪಷ್ಟಪಡಿಸಬೇಕು. ಇದಕ್ಕೆಲ್ಲ ಕೇಂದ್ರ ಸರ್ಕಾರನೇ ಕಾರಣ ನೋಡ್ಕೊಳ್ಳೋದಕ್ಕೆಲ್ಲ ಅಂತ ಒಂದ್ ಕಡೆ ಹೇಳ್ತಾರೆ, ಇನ್ನೊಂದ್ ಕಡೆ ಮುನಿಯಪ್ಪನವ್ರು ನಿದ್ದೆನೇ ಮಾಡ್ತಾ ಇಲ್ಲ, ಗ್ಯಾಸ್ ಬಗ್ಗೆ ತಲೆ ಕೆಡಿಸ್ಕೊಂಡು ಕೆಲಸ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಹಾಗಾದ್ರೆ ಮುನಿಯಪ್ಪನವ್ರು ಏನಕ್ಕೆ ಹೋಟೆಲ್ ಅಸೋಸಿಯೇಷನ್ ಅವ್ರನ್ನ ಕರೆದ್ಬಿಟ್ಟು ಮೀಟಿಂಗ್ ಮಾಡಬೇಕು, ಫಸ್ಟ್ 1000 ಸಿಲಿಂಡರ್ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು. ಒಂದ್ ನಿಮಿಷ ಕೇಳಿಸ್ಕೊಳ್ರಿ, ನನ್ ಟೈಮ್ ಇದು ನಿಮ್ಗೆ ನೋಡಿದ ತಕ್ಷಣ ಸ್ಟಿಂಗ್ ನಿಮ್ಗೆ ಮಾತಾಡಕ್ ಆಗ್ತಾ ಇಲ್ಲ, ಬಂದು ಕೇಳಿಸ್ಕೊಳ್ಳಿ. ಫಸ್ಟ್ ಹೋಟೆಲ್ ಅಸೋಸಿಯೇಷನ್ ಅವ್ರನ್ನ ಕರೆದ್ಬಿಟ್ಟು ಫಸ್ಟ್ 1000 ಅಂತ ಹೇಳಿದ್ರು. ಅದಾದ ನಂತರ 2 ದಿವಸಗಳ ಮುಂಚೆ 10,000 ಇನ್ಕ್ರೀಸ್ ಮಾಡಿದ್ರು ಅವರನ್ನೇನೆ. ಆಗ ಏನಕ್ಕೆ ಮಾಡ್ತಾ ಇದ್ರೆ ಮೀಟಿಂಗ್ ಅವ್ರು ಆಗೋದೇ, ಇದು ರಾಜ್ಯ ಸರ್ಕಾರ ಜವಾಬ್ದಾರಿ ತಾನೆ. ಎರಡನೇದು ಇವರೇ ಹೇಳ್ತಾರೆ ಅಲ್ಲಿ ಕಮರ್ಷಿಯಲ್ಗೆ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಇದೇನ್ ಕರ್ಮ ರೀ, ಸ್ವತಃ ಮಿನಿಸ್ಟರ್ನೇ ಬ್ಲಾಕ್ ಮಾರ್ಕೆಟ್ ದಂಧೆಗೆ ಇಳಿದ್ಬಿಟ್ರಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ. ನಾಚಿಕೆ ಆಗಲ್ವಾ ಅವ್ರಿಗೆ? ಸ್ವತಃ ಮಿನಿಸ್ಟರ್ ಬ್ಲಾಕ್ ಮಾರ್ಕೆಟ್ ದಂಧೆಗೆ ದಂಧೆ ಮಾಡ್ತಾ ಎಲ್ಲಿ ಸಿಲಿಂಡರ್ ಮಾರ್ಕೊಂಡಿದ್ರ ಹೇಳಿ, ಎಲ್ಲೆಲ್ಲಿ ಸಿಲಿಂಡರ್ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾಡ್ಕೊಂಡಿದ್ರ ಹೇಳಿ ನೀವು ಕಾಂಗ್ರೆಸ್ನವರು. ನಿಮ್ ಮನೆ ಬರೋಣ ಇಷ್ಟು ನಾನು ಯಾವ ಅಧಿಕಾರಿಗೂ ಕೂಡ ಫೋನ್ ಮಾಡಿ ಹೇಳಿಲ್ಲ. ದಾಸ್ತಾನು ಅಕ್ರಮವಾಗಿದ್ರೆ ಕಾನೂನು ಪ್ರಕಾರ ಕ್ರಮ ಜರುಗಿಸಬೇಕು. ಇದು ಸತ್ಯಕ್ಕೆ ದೂರವಾದಂತ ವಿಷಯ. ನಿನ್ನೆ ಕೂಡ ನಾನು ಪ್ರೆಸ್ ಮಾಡಿ ಹೇಳಿದ್ದೀನಿ, ನಿರ್ದಾಕ್ಷಿಣ್ಯವಾಗಿ ಯಾರೇ ಒಂದು ಡಿಸ್ಟ್ರಿಬ್ಯೂಟರ್ ಆಗಲಿ ಯಾರೇ ಆಗಲಿ ಇದನ್ನ ಮಾಡಿದರೆ, ಕಾಳಸಂತೆ ಕಳಿಸಿದರೆ, ಅಕ್ರಮವಾಗಿ ದಾಸ್ತಾನು ಮಾಡಿದರೆ ಇಂಥ ಕಷ್ಟಕಾಲದಲ್ಲಿ ಕಠಿಣವಾದಂಥ ಕ್ರಮ ಜರುಗಿಸಬೇಕು. ಯಾರು ನನ್ನ ಹೆಸರು ಹೇಳಿದ್ದಾರೆ ಅವ್ರಿಗೆ ನಾನು ಅರ್ಥ ಆಗ್ತಾ ಇಲ್ಲ. ನಾನು ಯಾರನ್ನೂ ಅಧಿಕಾರಿಗಳನ್ನೇ ಮಾತಾಡಿಲ್ಲ ಯಾವತ್ತು. ನಿನ್ನೆ ಮುನಿಯಪ್ಪ ಅವ್ರು ಹಿಂಗ್ ಹೇಳ್ತಿದ್ದಾರೆ. ಬಟ್ ಚಂಬಿ ಸರ್, ನನ್ನ ಲಾರ್ಜರ್ ಕ್ವಶನ್ ಇರೋದು ಸರ್, ಸ್ಟ್ರೇಟ್ ಆಫ್ ಹಾರ್ಮೂಸ್ ಅಂತಹ ಬಹಳ ಕ್ರಿಟಿಕಲ್ ಆಗಿರುವ ಜಲಸಂಧಿಯನ್ನೇ ದಾಟ್ಕೊಂಡು ಅನಿಲ ಭಾರತಕ್ಕೆ ಬರ್ತಾ ಇದೆ. ಮನೆಗಳಿಗೆ ಹೋಟೆಲ್ ಸಪ್ಲೈಗೆ ಇಷ್ಟು ತೊಂದರೆ ಆಗ್ತಿದೆ ಅಂದ್ರೆ ಯಾರನ್ನ ಬ್ಲೇಮ್ ಮಾಡೋದು ಸರ್? ನಾನೊಬ್ಬ ಸಾಮಾನ್ಯ ನಾಗರಿಕರಾಗಿ ಪ್ರಶ್ನೆ ಕೇಳ್ತಿದ್ದೀನಿ. ಕಾಂಗ್ರೆಸ್ನವ್ರು ಕೇಳಿದ್ರೆ ಕೇಂದ್ರ ಸರ್ಕಾರ, ಬಿಜೆಪಿ ಅವ್ನು ಕೇಳಿದ್ರೆ ರಾಜ್ಯ ಸರ್ಕಾರ. ಯಾರ ಜವಾಬ್ದಾರಿ ಇದು? ಇಬ್ಬರದು ಜವಾಬ್ದಾರಿ. ಕಾರಣ ಈಗ ಇದು ನಾನು ಮೊದಲೇ ಹೇಳಿದೆ, ಸಿದ್ಧತೆಯನ್ನ ಇವ್ರು ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಒಂದು ಇಂಟೆಲಿಜೆನ್ಸೇ ಆಗಲಿ ಅಥವಾ ಈ ರೀತಿ ಯುದ್ಧ ಇದು ಪ್ರಲಾಂಗ್ ಆಗಬಹುದು, ಟ್ರಂಪ್ ಅವರನ್ನ ಅವರು 5 ದಿವಸದಲ್ಲೇ ನಾನು ಕೊಮೇನಿಯನ್ನು ಸಾಯಿಸ್ಬಿಟ್ಟಿದ್ದೀನಿ, ಅಲ್ಲಿ ರೆಜಿಮ್ ಚೇಂಜ್ ಆಗುತ್ತೆ ಅಂತಕ್ಕಂಥ ಹೇಳಿಕೆಗಳನ್ನ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ನವರು ಮತ್ತೆ ಅಲ್ಲಿರ್ತಕ್ಕಂಥ ಸಲಹೆಗಾರ ಅದಕ್ಕೇನೆ ಹೇಳೋದು. ಯಾವಾಗಲೂ ನಾನು ಹೇಳ್ತೀನಿ, ಅಲ್ಲಿ ನಿಮ್ಮ ಸರ್ಕಾರ ಇದ್ದಾಗಲೂ ಅಷ್ಟೇ, ಅವ್ರ ಸರ್ಕಾರ ಇದ್ರು ಅಷ್ಟೇ. ಏನಾದ್ರೆ ಪಾಯಿಂಟ್ ಇದೆ, ನಮ್ಮ ದೇಶದಲ್ಲಿ ಈ ರೀತಿಯ ಎಮರ್ಜೆನ್ಸಿ ಬಂದಾಗ ಒಂಥರ ಅದಕ್ಕೇನಂತಾರಲ್ಲ ಗಡ್ಡಕ್ಕೆ ಬೆಂಕಿ ಅಂತ ಬಾವಿ ತೋಡಿರೋದು, ಈ ಮನೋಭಾವನೆ ಸರ್ಕಾರಗಳಲ್ಲೂ ಇದೆ, ಅಧಿಕಾರಿಗಳಲ್ಲೂ ಇದೆ. ಬಿಕಾಸ್ ನೋಬಡಿ ಆಂಟಿಸಿಪೇಟೆಡ್ ದಿಸ್ ಕೈಂಡ್ ಆಫ್ ವಾರ್ ಪ್ರೊಲಾಂಗಿಂಗ್. ಯಾಕಂದ್ರೆ ಅಮೆರಿಕಾದ ಅಧ್ಯಕ್ಷ 5 ದಿವಸದಲ್ಲಿ ಅವರು ವೆನಿಜುಲಾದ ಎಕ್ಸಾಂಪಲ್ ಇಟ್ಕೊಂಡು ನಮ್ಮ ಇಂಟೆಲಿಜೆನ್ಸ್ನವರು ಬಹುಶಃ ಅದನ್ನ ತಪ್ಪಾಗಿ ಅರ್ಥೈಸಿರ್ಬೋದು, ನಮ್ಗೇನೂ ಆಗಲ್ಲ. ಬಟ್ ಅದ್ರ ರಿಪರ್ಕಷನ್ಸ್ ಎಷ್ಟು ರೀತಿಯಲ್ಲಿ ಆಗ್ತದೆ ಅಂದ್ರೆ, ಸ್ಟೇಟ್ ಆಫ್ ಹಾರ್ಮೋಸ್ ಇಂದ ಇಡೀ ಜಗತ್ತಿಗೆ ಬೇಕಾದಂತ 25% ಆಯಿಲ್ ಸಪ್ಲೈ ಆಗ್ತಕ್ಕಂಥ ಒಂದು ಪಾಯಿಂಟ್ ಅದು. ಆ ಒಂದು ಸನ್ನಿವೇಶದಲ್ಲಿ ನಮ್ಮ ದೂರದೃಷ್ಟಿಯ ಆಲೋಚನೆ ಏನಿರಬೇಕು, ಇದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು. ಅದರಿಂದ ಇದರಲ್ಲಿ ನಾನು ಹೇಳಿದ್ನಲ್ಲ, ದೇಶದ್ರೋಹಿಗಳು ಈ ರೀತಿ ಮಿನಿಸ್ಟರ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಅವ್ರ ತನಿಖೆಯಲ್ಲಿ ಸಾಬೀತು ಮಾಡ್ಕೊಳ್ಳಿ. ಕಾಂಗ್ರೆಸ್ನವರು ಡಿಫೆಂಡ್ ಮಾಡಿಕೊಡ್ದು, ಮತ್ತೆ ಬಿಜೆಪಿ ಸರ್ಕಾರದಲ್ಲೂ ಈ ರೀತಿ ಲೋಪಗಳಾಗಿದೆ. ಕೋವಿಡ್ ಅಲ್ಲಿದ್ದಾಗ ಬಿಜೆಪಿಯ ಮಿನಿಸ್ಟರ್ಗಳನ್ನ ಎಷ್ಟು ಆಪಾದನೆ ಬಂದಿಲ್ಲ, ಇಷ್ಟೊಂದು ಸಾವಿರಾರು ಬೆಡ್ಗಳನ್ನ ಅಲ್ಲಿ ಯಶವಂತಪುರ ಕಾಂಗ್ರೆಸ್ ಅವರ ದ್ವಂದ್ವ ನಿಲುವನ್ನ ಸ್ಪಷ್ಟಪಡಿಸಬೇಕು. ಇದಕ್ಕೆಲ್ಲ ಕೇಂದ್ರ ಸರ್ಕಾರನೇ ಕಾರಣ ನೋಡ್ಕೊಳ್ಳೋದಕ್ಕೆಲ್ಲ ಅಂತ ಒಂದ್ ಕಡೆ ಹೇಳ್ತಾರೆ, ಇನ್ನೊಂದ್ ಕಡೆ ಮುನಿಯಪ್ಪನವ್ರು ನಿದ್ದೆನೇ ಮಾಡ್ತಾ ಇಲ್ಲ, ಗ್ಯಾಸ್ ಬಗ್ಗೆ ತಲೆ ಕೆಡಿಸ್ಕೊಂಡು ಕೆಲಸ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಹಾಗಾದ್ರೆ ಮುನಿಯಪ್ಪನವ್ರು ಏನಕ್ಕೆ ಹೋಟೆಲ್ ಅಸೋಸಿಯೇಷನ್ ಅವ್ರನ್ನ ಕರೆದ್ಬಿಟ್ಟು ಮೀಟಿಂಗ್ ಮಾಡಬೇಕು, ಫಸ್ಟ್ 1000 ಸಿಲಿಂಡರ್ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು. ಒಂದ್ ನಿಮಿಷ ಕೇಳಿಸ್ಕೊಳ್ರಿ, ನನ್ ಟೈಮ್ ಇದು ನಿಮ್ಗೆ ನೋಡಿದ ತಕ್ಷಣ ಸ್ಟಿಂಗ್ ನಿಮ್ಗೆ ಮಾತಾಡಕ್ ಆಗ್ತಾ ಇಲ್ಲ, ಬಂದು ಕೇಳಿಸ್ಕೊಳ್ಳಿ. ಫಸ್ಟ್ ಹೋಟೆಲ್ ಅಸೋಸಿಯೇಷನ್ ಅವ್ರನ್ನ ಕರೆದ್ಬಿಟ್ಟು ಫಸ್ಟ್ 1000 ಅಂತ ಹೇಳಿದ್ರು. ಅದಾದ ನಂತರ 2 ದಿವಸಗಳ ಮುಂಚೆ 10,000 ಇನ್ಕ್ರೀಸ್ ಮಾಡಿದ್ರು ಅವರನ್ನೇನೆ. ಆಗ ಏನಕ್ಕೆ ಮಾಡ್ತಾ ಇದ್ರೆ ಮೀಟಿಂಗ್ ಅವ್ರು ಆಗೋದೇ, ಇದು ರಾಜ್ಯ ಸರ್ಕಾರ ಜವಾಬ್ದಾರಿ ತಾನೆ. ಎರಡನೇದು ಇವರೇ ಹೇಳ್ತಾರೆ ಅಲ್ಲಿ ಕಮರ್ಷಿಯಲ್ಗೆ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು.
ಇದೇನ್ ಕರ್ಮ ರೀ, ಸ್ವತಃ ಮಿನಿಸ್ಟರ್ನೇ ಬ್ಲಾಕ್ ಮಾರ್ಕೆಟ್ ದಂಧೆಗೆ ಇಳಿದ್ಬಿಟ್ರಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ. ನಾಚಿಕೆ ಆಗಲ್ವಾ ಅವ್ರಿಗೆ? ಸ್ವತಃ ಮಿನಿಸ್ಟರ್ ಬ್ಲಾಕ್ ಮಾರ್ಕೆಟ್ ದಂಧೆಗೆ ದಂಧೆ ಮಾಡ್ತಾ ಎಲ್ಲಿ ಸಿಲಿಂಡರ್ ಮಾರ್ಕೊಂಡಿದ್ರ ಹೇಳಿ, ಎಲ್ಲೆಲ್ಲಿ ಸಿಲಿಂಡರ್ ಬ್ಲಾಕ್ ಮಾರ್ಕೆಟ್ ಮಾಡ್ಕೊಂಡಿದ್ರೆ ಹೇಳಿ ನೀವು ಕಾಂಗ್ರೆಸ್ನವರು. ನಿಮ್ಮ ಮನೆ ಬರೋಣ ಇಷ್ಟು. ನಾನು ಯಾವ ಅಧಿಕಾರಿಗೂ ಕೂಡ ಫೋನ್ ಮಾಡಿ ಹೇಳಿಲ್ಲ. ದಾಸ್ತಾನು ಅಕ್ರಮವಾಗಿದ್ರೆ ಕಾನೂನು ಪ್ರಕಾರ ಕ್ರಮ ಜರುಗಿಸಬೇಕು. ಇದು ಸತ್ಯಕ್ಕೆ ದೂರವಾದಂತ ವಿಷಯ. ನಿನ್ನೆ ಕೂಡ ನಾನು ಪ್ರೆಸ್ ಮಾಡಿ ಹೇಳಿದ್ದೀನಿ, ನಿರ್ದಾಕ್ಷಿಣ್ಯವಾಗಿ ಯಾರೇ ಒಂದು ಡಿಸ್ಟ್ರಿಬ್ಯೂಟರ್ ಆಗಲಿ ಯಾರೇ ಆಗಲಿ ಇದನ್ನ ಮಾಡಿದರೆ, ಕಾಳಸಂತೆ ಕಳಿಸಿದರೆ, ಅಕ್ರಮವಾಗಿ ದಾಸ್ತಾನು ಮಾಡಿದರೆ ಇಂಥ ಕಷ್ಟಕಾಲದಲ್ಲಿ ಕಠಿಣವಾದಂಥ ಕ್ರಮ ಜರುಗಿಸಬೇಕು. ಯಾರು ನನ್ನ ಹೆಸರು ಹೇಳಿದ್ದಾರೆ ಅವ್ರಿಗೆ ನಾನು ಅರ್ಥ ಆಗ್ತಾ ಇಲ್ಲ. ನಾನು ಯಾರನ್ನೂ ಅಧಿಕಾರಿಗಳನ್ನೇ ಮಾತಾಡಿಲ್ಲ ಯಾವತ್ತು. ನಿನ್ನೆ ಮುನಿಯಪ್ಪ ಅವ್ರು ಹಿಂಗ್ ಹೇಳ್ತಿದ್ದಾರೆ. ಬಟ್ ಚಂಬಿ ಸರ್, ನನ್ನ ಲಾರ್ಜರ್ ಕ್ವಶನ್ ಇರೋದು ಸರ್, ಸ್ಟ್ರೇಟ್ ಆಫ್ ಹಾರ್ಮೂಸ್ ಅಂತಹ ಬಹಳ ಕ್ರಿಟಿಕಲ್ ಆಗಿರುವ ಜಲಸಂಧಿಯನ್ನೇ ದಾಟ್ಕೊಂಡು ಅನಿಲ ಭಾರತಕ್ಕೆ ಬರ್ತಾ ಇದೆ. ಮನೆಗಳಿಗೆ ಹೋಟೆಲ್ ಸಪ್ಲೈಗೆ ಇಷ್ಟು ತೊಂದರೆ ಆಗ್ತಿದೆ ಅಂದ್ರೆ ಯಾರನ್ನ ಬ್ಲೇಮ್ ಮಾಡೋದು ಸರ್? ನಾನೊಬ್ಬ ಸಾಮಾನ್ಯ ನಾಗರಿಕಳಾಗಿ ಪ್ರಶ್ನೆ ಕೇಳ್ತಿದ್ದೀನಿ. ಕಾಂಗ್ರೆಸ್ನವ್ರು ಕೇಳಿದ್ರೆ ಕೇಂದ್ರ ಸರ್ಕಾರ, ಬಿಜೆಪಿ ಅವ್ನು ಕೇಳಿದ್ರೆ ರಾಜ್ಯ ಸರ್ಕಾರ. ಯಾರ ಜವಾಬ್ದಾರಿ ಇದು? ಇಬ್ಬರದು ಜವಾಬ್ದಾರಿ. ಕಾರಣ ಈಗ ಇದು ನಾನು ಮೊದಲೇ ಹೇಳಿದೆ, ಸಿದ್ಧತೆಯನ್ನ ಇವ್ರು ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಒಂದು ಇಂಟೆಲಿಜೆನ್ಸಿ ಆಗಲಿ ಅಥವಾ ಈ ರೀತಿ ಯುದ್ಧ ಇದು ಪ್ರಲಾಂಗ್ ಆಗಬಹುದು, ಟ್ರಂಪ್ ಅವರನ್ನ ಅವರು 5 ದಿವಸದಲ್ಲೇ ನಾನು ಕೊಮೇನಿಯನ್ನು ಸಾಯಿಸ್ಬಿಟ್ಟಿದ್ದೀನಿ, ಅಲ್ಲಿ ರೆಜಿಮ್ ಚೇಂಜ್ ಆಗುತ್ತೆ ಅಂತಕ್ಕಂಥ ಹೇಳಿಕೆಗಳನ್ನ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ನವರು ಮತ್ತೆ ಅಲ್ಲಿರ್ತಕ್ಕಂಥ ಸಲಹೆಗಾರ ಅದಕ್ಕೇನು ಹೇಳೋದು ಯಾವಾಗಲೂ ನಾನು ಹೇಳ್ತೀನಿ. ನಿಮ್ಮ ಸರ್ಕಾರ ಇದ್ದಾಗಲೂ ಅಷ್ಟೇ, ಅವ್ರ ಸರ್ಕಾರ ಇದ್ರು ಅಷ್ಟೇ. ಏನಾದ್ರೆ ಪಾಯಿಂಟ್ ಇದೆ, ನಮ್ಮ ದೇಶದಲ್ಲಿ ಈ ರೀತಿಯ ಎಮರ್ಜೆನ್ಸಿ ಬಂದಾಗ ಒಂಥರ ಅದಕ್ಕೇನಂತಾರಲ್ಲ ಗಡ್ಡಕ್ಕೆ ಬೆಂಕಿ ಅಂತ ಬಾವಿ ತೋಡಿದಿರೋದು, ಈ ಮನೋಭಾವನೆ ಸರ್ಕಾರಗಳಲ್ಲೂ ಇದೆ, ಅಧಿಕಾರಿಗಳಲ್ಲೂ ಇದೆ. ಬಿಕಾಸ್ ನೋಬಡಿ ಆಂಟಿಸಿಪೇಟೆಡ್ ದಿಸ್ ಕೈಂಡ್ ಆಫ್ ವಾರ್ ಪ್ರೊಲಾಂಗಿಂಗ್. ಯಾಕಂದ್ರೆ ಅಮೆರಿಕಾದ ಅಧ್ಯಕ್ಷ 5 ದಿವಸದಲ್ಲಿ ಅವರು ವೆನಿಜುಲಾದ ಎಕ್ಸಾಂಪಲ್ ಇಟ್ಕೊಂಡು ನಮ್ಮ ಇಂಟೆಲಿಜೆನ್ಸ್ನವರು ಬಹುಶಃ ಅದನ್ನು ತಪ್ಪಾಗಿ ಅರ್ಥೈಸಿರ್ಬೋದು, ನಮ್ಗೇನೂ ಆಗಲ್ಲ. ಬಟ್ ಅದ್ರ ರಿಪರ್ಕಷನ್ಸ್ ಎಷ್ಟು ರೀತಿಯಲ್ಲಿ ಆಗ್ತದೆ ಅಂದ್ರೆ, ಸ್ಟೇಟ್ ಆಫ್ ಹಾರ್ಮೋಸ್ ಇಂದ ಇಡೀ ಜಗತ್ತಿಗೆ ಬೇಕಾದಂತ 25% ಆಯಿಲ್ ಸಪ್ಲೈ ಆಗ್ತಕ್ಕಂತ ಒಂದು ಪಾಯಿಂಟ್ ಅದು. ಆ ಒಂದು ಸನ್ನಿವೇಶದಲ್ಲಿ ನಮ್ಮ ದೂರದೃಷ್ಟಿಯ ಆಲೋಚನೆ ಏನಿರಬೇಕು, ಇದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು. ಆದ್ರಿಂದ ಇದರಲ್ಲಿ ನಾನು ಹೇಳಿದ್ನಲ್ಲ, ದೇಶದ್ರೋಹಿಗಳು ಈ ರೀತಿ ಮಿನಿಸ್ಟರ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಅವ್ರ ತನಿಖೆಯಲ್ಲಿ ಸಾಬೀತುಪಡಿಕೊಳ್ಳಿ. ಕಾಂಗ್ರೆಸ್ನವರು ಡಿಫೆಂಡ್ ಮಾಡಿಕೊಡ್ದು, ಮತ್ತೆ ಬಿಜೆಪಿ ಸರ್ಕಾರದಲ್ಲೂ ಈ ರೀತಿ ಲೋಪಗಳಾಗಿದೆ. ಕೋವಿಡ್ ಅಲ್ಲಿದ್ದಾಗ ಬಿಜೆಪಿಯ ಮಿನಿಸ್ಟರ್ಗಳನ್ನ ಎಷ್ಟು ಆಪಾದನೆ ಬಂದಿಲ್ಲ, ಇಷ್ಟೊಂದು ಸಾವಿರಾರು ಬೆಡ್ಗಳನ್ನ ಅಲ್ಲಿ ಯಶವಂತಪುರ ಕಾಂಗ್ರೆಸ್ ಅವರ ದ್ವಂದ್ವ ನಿಲುವನ್ನ ಸ್ಪಷ್ಟಪಡಿಸಬೇಕು. ಇದಕ್ಕೆಲ್ಲ ಕೇಂದ್ರ ಸರ್ಕಾರನೇ ಕಾರಣ ನೋಡ್ಕೊಳ್ಳೋದಕ್ಕೆಲ್ಲ ಅಂತ ಒಂದ್ ಕಡೆ ಹೇಳ್ತಾರೆ, ಇನ್ನೊಂದ್ ಕಡೆ ಮುನಿಯಪ್ಪನವ್ರು ನಿದ್ದೆನೇ ಮಾಡ್ತಾ ಇಲ್ಲ, ಗ್ಯಾಸ್ ಬಗ್ಗೆ ತಲೆ ಕೆಡಿಸ್ಕೊಂಡು ಕೆಲಸ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಹಾಗಾದ್ರೆ ಮುನಿಯಪ್ಪನವ್ರು ಏನಕ್ಕೆ ಹೋಟೆಲ್ ಅಸೋಸಿಯೇಷನ್ ಅವ್ರನ್ನ ಕರೆದ್ಬಿಟ್ಟು ಮೀಟಿಂಗ್ ಮಾಡಬೇಕು, ಫಸ್ಟ್ 1000 ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು. ಒಂದ್ ನಿಮಿಷ ಕೇಳಿಸ್ಕೊಳ್ರಿ, ನನ್ ಟೈಮ್ ಇದು ನಿಮ್ಗೆ ನೋಡಿದ ತಕ್ಷಣ ಸ್ಟಿಂಗ್ ನಿಮ್ಗೆ ಮಾತಾಡಕ್ ಆಗ್ತಾ ಇಲ್ಲ, ಬಂದು ಕೇಳಿಸ್ಕೊಳ್ಳಿ. ಫಸ್ಟ್ ಹೋಟೆಲ್ ಅಸೋಸಿಯೇಷನ್ ಅವ್ರನ್ನ ಕರೆದ್ಬಿಟ್ಟು ಫಸ್ಟ್ 1000 ಅಂತ ಹೇಳಿದ್ರು. ಅದಾದ ನಂತರ 2 ದಿವಸಗಳ ಮುಂಚೆ 10,000 ಇನ್ಕ್ರೀಸ್ ಮಾಡಿದ್ರು ಅವರನ್ನೇನೆ. ಹಾಗಾದ್ರೆ ಏನಕ್ಕೆ ಮಾಡ್ತಿದ್ರೆ ಮೀಟಿಂಗ್ ಅವ್ರು ಆಗೋದೇ, ಇದು ರಾಜ್ಯ ಸರ್ಕಾರ ಜವಾಬ್ದಾರಿ ತಾನೆ. ಎರಡನೇದು ಇವರೇ ಹೇಳ್ತಾರೆ ಅಲ್ಲಿ ಕಮರ್ಷಿಯಲ್ಗೆ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು, ಇದೇನ್ ಕರ್ಮ ರೀ, ಸ್ವತಃ ಮಿನಿಸ್ಟರ್ನೇ ಬ್ಲಾಕ್ ಮಾರ್ಕೆಟ್ ದಂಧೆಗೆ ಇಳಿದ್ಬಿಟ್ರಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ. ನಾಚಿಕೆ ಆಗಲ್ವಾ ಅವ್ರಿಗೆ? ಸ್ವತಃ ಮಿನಿಸ್ಟರ್ ಬ್ಲಾಕ್ ಮಾರ್ಕೆಟ್ ದಂಧೆಗೆ ದಂಧೆ ಮಾಡ್ತಾ ಎಲ್ಲಿ ಸಿಲಿಂಡರ್ ಮಾರ್ಕೊಂಡಿದ್ರೆ ಹೇಳಿ, ಎಲ್ಲೆಲ್ಲಿ ಸಿಲಿಂಡರ್ ಬ್ಲಾಕ್ ಮಾರ್ಕೆಟ್ ಮಾಡ್ಕೊಂಡಿದ್ರೆ ಹೇಳಿ ನೀವು ಕಾಂಗ್ರೆಸ್ನವರು. ನಿಮ್ಮ ಮನೆ ಬರೋಣ ಇಷ್ಟು. ನಾನು ಯಾವ ಅಧಿಕಾರಿಗೂ ಕೂಡ ಫೋನ್ ಮಾಡಿ ಹೇಳಿಲ್ಲ. ದಾಸ್ತಾನು ಅಕ್ರಮವಾಗಿದ್ರೆ ಕಾನೂನು ಪ್ರಕಾರ ಕ್ರಮ ಜರುಗಿಸಬೇಕು. ಇದು ಸತ್ಯಕ್ಕೆ ದೂರವಾದಂತ ವಿಷಯ. ನಿನ್ನೆ ಕೂಡ ನಾನು ಪ್ರೆಸ್ ಮಾಡಿ ಹೇಳಿದ್ದೀನಿ, ನಿರ್ದಾಕ್ಷಿಣ್ಯವಾಗಿ ಯಾರೇ ಒಂದು ಡಿಸ್ಟ್ರಿಬ್ಯೂಟರ್ ಆಗಲಿ
ಯಾರೇ ಆಗಲಿ ಇದನ್ನ ಮಾಡಿದರೆ, ಕಾಳಸಂತೆ ಕಳಿಸಿದರೆ, ಅಕ್ರಮವಾಗಿ ದಾಸ್ತಾನು ಮಾಡಿದರೆ ಇಂಥ ಕಷ್ಟಕಾಲದಲ್ಲಿ ಕಠಿಣವಾದಂಥ ಕ್ರಮ ಜರುಗಿಸಬೇಕು. ಯಾರು ನನ್ನ ಹೆಸರು ಹೇಳಿದ್ದಾರೆ ಅವ್ರಿಗೆ ನಾನು ಅರ್ಥ ಆಗ್ತಾ ಇಲ್ಲ. ನಾನು ಯಾರನ್ನೂ ಅಧಿಕಾರಿಗಳನ್ನೇ ಮಾತಾಡಿಲ್ಲ ಯಾವತ್ತು. ನಿನ್ನೆ ಮುನಿಯಪ್ಪ ಅವ್ರು ಹಿಂಗ್ ಹೇಳ್ತಿದ್ದಾರೆ. ಬಟ್ ಚಂಬಿ ಸರ್, ನನ್ನ ಲಾರ್ಜರ್ ಕ್ವಶನ್ ಇರೋದು ಸರ್, ಸ್ಟ್ರೇಟ್ ಆಫ್ ಹಾರ್ಮೂಸ್ ಅಂತಹ ಬಹಳ ಕ್ರಿಟಿಕಲ್ ಆಗಿರುವ ಜಲಸಂಧಿಯನ್ನೇ ದಾಟ್ಕೊಂಡು ಅನಿಲ ಭಾರತಕ್ಕೆ ಬರ್ತಾ ಇದೆ. ಮನೆಗಳಿಗೆ ಹೋಟೆಲ್ ಸಪ್ಲೈಗೆ ಇಷ್ಟು ತೊಂದರೆ ಆಗ್ತಿದೆ ಅಂದ್ರೆ ಯಾರನ್ನ ಬ್ಲೇಮ್ ಮಾಡೋದು ಸರ್? ನಾನೊಬ್ಬ ಸಾಮಾನ್ಯ ನಾಗರಿಕಳಾಗಿ ಪ್ರಶ್ನೆ ಕೇಳ್ತಿದ್ದೀನಿ. ಕಾಂಗ್ರೆಸ್ನವ್ರು ಕೇಳಿದ್ರೆ ಕೇಂದ್ರ ಸರ್ಕಾರ, ಬಿಜೆಪಿ ಅವ್ರು ಕೇಳಿದ್ರೆ ರಾಜ್ಯ ಸರ್ಕಾರ. ಯಾರ ಜವಾಬ್ದಾರಿ ಇದು? ಇಬ್ಬರದು ಜವಾಬ್ದಾರಿ. ಕಾರಣ ಈಗ ಇದು ನಾನು ಮೊದಲೇ ಹೇಳಿದೆ, ಸಿದ್ಧತೆಯನ್ನ ಇವ್ರು ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಒಂದು ಇಂಟೆಲಿಜೆನ್ಸಿ ಆಗಲಿ ಅಥವಾ ಈ ರೀತಿ ಯುದ್ಧ ಇದು ಪ್ರಲಾಂಗ್ ಆಗಬಹುದು, ಟ್ರಂಪ್ ಅವರನ್ನ ಅವರು 5 ದಿವಸದಲ್ಲೇ ನಾನು ಕೊಮೇನಿಯನ್ನು ಸಾಯಿಸ್ಬಿಟ್ಟಿದ್ದೀನಿ, ಅಲ್ಲಿ ರೆಜಿಮ್ ಚೇಂಜ್ ಆಗುತ್ತೆ ಅಂತಕ್ಕಂಥ ಹೇಳಿಕೆಗಳನ್ನ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ನವರು ಮತ್ತೆ ಅಲ್ಲಿರ್ತಕ್ಕಂಥ ಸಲಹೆಗಾರ ಅದಕ್ಕೆ ಹೇಳೋದು ಯಾವಾಗಲೂ ನಾನು ಹೇಳ್ತೀನಿ. ನಿಮ್ಮ ಸರ್ಕಾರ ಇದ್ದಾಗಲೂ ಅಷ್ಟೇ, ಅವ್ರ ಸರ್ಕಾರ ಇದ್ರು ಅಷ್ಟೇ. ಏನಾದ್ರೆ ಪಾಯಿಂಟ್ ಇದೆ, ನಮ್ಮ ದೇಶದಲ್ಲಿ ಈ ರೀತಿಯ ಎಮರ್ಜೆನ್ಸಿ ಬಂದಾಗ ಒಂಥರ ಅದಕ್ಕೇನಂತಾರಲ್ಲ ಗಡ್ಡಕ್ಕೆ ಬೆಂಕಿ ಅಂತ ಬಾಗಿ ತೋಡಿದ್ರು, ಈ ಮನೋಭಾವನೆ ಸರ್ಕಾರಗಳಲ್ಲೂ ಇದೆ, ಅಧಿಕಾರಿಗಳಲ್ಲೂ ಇದೆ. ಬಿಕಾಸ್ ನೋಬಡಿ ಆಂಟಿಸಿಪೇಟೆಡ್ ದಿಸ್ ಕೈಂಡ್ ಆಫ್ ವಾರ್ ಪ್ರಲಾಂಗಿಂಗ್. ಯಾಕಂದ್ರೆ ಅಮೆರಿಕಾದ ಅಧ್ಯಕ್ಷ 5 ದಿವಸದಲ್ಲಿ ಅವರು ವೆನಿಜುಲಾದ ಎಕ್ಸಾಂಪಲ್ ಇಟ್ಕೊಂಡು ನಮ್ಮ ಇಂಟೆಲಿಜೆನ್ಸ್ನವರು ಬಹುಶಃ ಅದನ್ನ ತಪ್ಪಾಗಿ ಅರ್ಥೈಸಿರ್ಬೋದು, ನಮ್ಗೇನೂ ಆಗಲ್ಲ. ಬಟ್ ಅದ್ರ ರಿಪರ್ಕಷನ್ಸ್ ಎಷ್ಟು ರೀತಿಯಲ್ಲಿ ಆಗ್ತದೆ ಅಂದ್ರೆ, ಸ್ಟೇಟ್ ಆಫ್ ಹಾರ್ಮೋಸ್ ಇಂದ ಇಡೀ ಜಗತ್ತಿಗೆ ಬೇಕಾದಂತ 25% ಆಯಿಲ್ ಸಪ್ಲೈ ಆಗ್ತಕ್ಕಂತ ಒಂದು ಪಾಯಿಂಟ್ ಅದು. ಆ ಒಂದು ಸನ್ನಿವೇಶದಲ್ಲಿ ನಮ್ಮ ದೂರದೃಷ್ಟಿಯ ಆಲೋಚನೆ ಏನಿರಬೇಕು, ಇದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು. ಆದ್ರಿಂದ ಇದರಲ್ಲಿ ನಾನು ಹೇಳಿದ್ನಲ್ಲ, ದೇಶದ್ರೋಹಿಗಳು ಈ ರೀತಿ ಮಿನಿಸ್ಟರ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಅವ್ರ ತನಿಖೆಯಲ್ಲಿ ಸಾಬೀತು ಮಾಡಿಕೊಳ್ಳಿ. ಕಾಂಗ್ರೆಸ್ನವರು ಡಿಫೆಂಡ್ ಮಾಡಿಕೊಡ್ದು, ಮತ್ತೆ ಬಿಜೆಪಿ ಸರ್ಕಾರದಲ್ಲೂ ಈ ರೀತಿ ಲೋಪಗಳಾಗಿದೆ. ಕೋವಿಡ್ ಅಲ್ಲಿದ್ದಾಗ ಬಿಜೆಪಿಯ ಮಿನಿಸ್ಟರ್ಗಳನ್ನ ಎಷ್ಟು ಆಪಾದನೆ ಬಂದಿಲ್ಲ, ಇಷ್ಟೊಂದು ಸಾವಿರಾರು ಬೆಡ್ಗಳನ್ನ ಅಲ್ಲಿ ಯಶವಂತಪುರ ರಾಜ್ಯ ಸರ್ಕಾರ ಇಲ್ಲ. ನನಗೆ ಒಂದು ಪ್ರಶ್ನೆ ಗೊತ್ತಾಗಬೇಕು.